ಯಾರು ಕೂತಪ್ಪ ಯಾರಂತ ಕೇಳ್ಬೇಕಾ? ಧನರಾಜ್ ಧೈರ್ಯ ಗಟ್ಟಿ ಮಾಡ್ಕೊಳ್ಳಿ. ಸುತ್ತ 40 ಹೆಸರುವಾಸಿಯಾದ ಧನರಾಜ್ ಅವರ ಏಕೈಕ ಸುಪುತ್ರ ಆ ಕುಲಪಾತಕ ಮಹಾಂತೇಶನಂತೆ. ಏನು ಹೆಸರು ಬಂದಿರೋ ನನ್ನ ಮಗ ಇಂಥ ತಪ್ಪು ಮಾಡ್ತಾನೆ? ನಾನು ನಂಬಲ್ಲ. ಹೌದ್ರಿ, ಯಾರು ನಂಬ್ತಾರೆ? ನಾವು ಬಡವರಲ್ವಾ? ಎಷ್ಟಿದ್ರು ಶ್ರೀಮಂತರ ಮನೆಯಲ್ಲಿ ಜೀತದಾಳುಗಳು ನಾವು. ಶ್ರೀಮಂತರು ಎಷ್ಟೇ ತಪ್ಪು ಮಾಡಿದ್ರೆ ದುಡ್ಡಲ್ಲಿ ಮುಚ್ಚಾಕ್ಬಿಡ್ತಾರೆ. ಆದ್ರೆ ಬಡವರು ಒಂದು ಸಾಮಾನ್ಯ ತಪ್ಪು ಮಾಡಿದ್ರೆ ಹುಡುಗ ಮುಂದೆ ಬಾಯಿ ಮಾತಾಗ್ಬಿಡುತ್ತೆ. ನಾನು ಬರೀ ಬಾಯಿ ಮಾತಿಂದ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ನ ಮಗಳು ಸಾಯುವಾಗ ಅವಳ ಅಮೃತಾಸ್ತ್ರದಿಂದ ಬರ್ತಕ್ಕಂಥ ಕೆಟ್ಟ ನುಡಿಗಳನ್ನು ನೀವೇ ನೋಡಿದ್ದ. ರುದ್ರಪ್ಪನಿಗೆ ನಿನ್ನ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಅಪ್ಪ, ನಾನು ಪ್ರೀತಿಸಿದವನೊಂದಿಗೆ ನೀವು ಮದುವೆ ಮಾಡಲು ನಿರ್ಧರಿಸಿದ್ರಿ. ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ಆದರೆ ಮದುವೆಯ ಮೊದಲ ದಿವಸ ಈ ಊರ ಧಣಿ ಧನರಾಜ್ ಅವರ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಂಡಿದ. ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ಇಂದು ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡೆ. ಇದು ತಪ್ಪೆಂದು ನೀವು ಭಾವಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪಾಜಿ, ಕ್ಷಮಿಸಿ. ಇಂದು ನನ್ನ ಮಗಳು ಅಂಬಿಕಾ. ಮಗ ಮಾಂತೇಶ ಇಂಥ ನೀಚ ಕೆಲಸ ಮಾಡ್ತಾರಂತ ನಾವ್ಯಾರು ಕನಸಲ್ಲೂ ನೆನೆಸಿರ್ಲಿಲ್ಲ. ಮಠದಲ್ಲಿ ಸಾಕಿದ ಗಿಳಿ ಎಂದು ನಾನು ತಿಳಿದುಕೊಂಡಿದ್ದೀನಲ್ಲೋ. ಕಟುಕರ ಮಾತನ್ನು ಕೇಳಿ ಅಶಮಾಸವತಿನ ರಣಾಧ್ವನಿಯನಾಗ್ತಿ ಎಂದು ನಾನು ತಿಳಿದಿರಲಿಲ್ಲಲ್ಲೋ. ನೋಡಿ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇಂಥ ಹೀನ ಕೆಲಸ ಕೈ ಹಾಕ್ತಾರಂತ ನಾವು ಕನಸಿನಲ್ಲೂ ಭಾವಿಸಿರ್ಲಿಲ್ಲ. ಯಾವತ್ತೂ ನಾವು ನೆನೆಸಿರ್ಲಿಲ್ಲ ಸ್ವಾಮಿ, ನಾವು ನೆನೆಸಿರ್ಲಿಲ್ಲ. ಹೌದು ತಾಯಿ, ಹೌದು. ಯಾರೂ ನೆನೆಸಿರಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಹೀಗಿರಲಿಲ್ಲ. ನೋಡಿ ನೋಡಿ ನೋಡಿ, ಇಂಥ ಸುಂದರವಾದ ಸನ್ನಿವೇಶವನ್ನು ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ. ಮತ್ತೆ ಸಿಗಲಾರದು ಇಂಥ ಸುಂದರವಾದ ಸನ್ನಿವೇಶ ನೋಡಲು ನಿಮಗೆ. ಧನರಾಜ್, ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನ ಮಾತು ಸುಳ್ಳಾಗಲಿಲ್ಲ. ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿಸಿದ್ರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದಲ್ಲವೇ? ಯಾಕಂದ್ರೆ ಮಾನವಂತರ ಮನೆತನದ ಮುತ್ತುಗಳು ನೀವು. ನಿಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಿಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ. ನಿಮ್ಮ ಮಕ್ಕಳ ಸಂತಾನಕ್ಕಾಗಿ ಊರಲ್ಲಿನ ಎಲ್ಲದರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ನಾನು ಅದಕ್ಕೆ ಒತ್ತೆ. ಆದರೆ ಹಾಲು ಎರೆದವನಿಗೆ ನಿನ್ನ ಮಗ ವಿಷ ಕೊಟ್ಟು ಹೋದ.
ಆಳಮಗ ಆಳಮಗನೇ ಆಗ್ತಾನೆ. ಯಜಮಾನ ಯಜಮಾನನೇ ಆಗ್ತಾನೆ. ನಾನು ಎಷ್ಟು ನಿಷ್ಠೆಯಿಂದ ದುಡಿದರು ನಾನೊಬ್ಬ ಮಗ ಅನ್ನೋ ಭಾವ ನಿಮಗೆ ಬರಲೇ ಇಲ್ಲ. ಕೊನೆಗೆ ಈ ಹಾಳು ಮಗನನ್ನು ಹಾಳು ಮಾಡಿಬಿಟ್ರೆ. ನಿಮ್ಮಂತವರನ್ನು ಏನಂತ ಕರಬೇಕು ಧನರಾಜ್? ನಂಬಿದವರ ಕುತ್ತಿಗೆಯನ್ನ ಕತ್ತರಿಸುವ ಮಹಾ ತಾಯಿಗಂಡ್ರು ಅಂತ ಕರಬೇಕ ನಿಮ್ಮನ್ನ. ರುದ್ರ, ಯಾರಿದ್ರು ನಿಂತು ಏನ್ ಮಾತಾಡ್ತಾ ಇದ್ರೆ ನೀವು ಎಚ್ಚರವಾದ್ರು ಇದೆ ನೋಡಿ ಮೈ ಮೇಲೆ. ಯಾಕೆ ತಾಯಿ, ಯಾಕೆ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೇಕು ಅಂತ ಕಾಣಿಸುತ್ತೆ? ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಲಿ ಅಂತ ಆಸೆ ಪಟ್ಟವರು ನೀವು. ಹುಟ್ಟಿದ ಹೆಣ್ಣು ಮಗಳು ನಿಮ್ಮ ಮನೆ ಕರೆದುಕೊಂಡ ಮಗ ಅವಳ ಕಳಲ್ಲಿ ಒಂದು ಚಿನ್ನದ ಸರ ಹಾಕಿದೆ. ಅದು ಯಾಕೆ ಗೊತ್ತಾ? ಅದು ಯಾಕೆ ಗೊತ್ತಮ್ಮ? ಆ ನಿಮ್ಮ ಮನೆ ಮುರುಕ ಮಗನಿಂದ ನನ್ನ ಮಗಳ ಪ್ರಾಣ ಹಾರಿ ಮಾಡಲು ಕೊಟ್ಟ ಹುಡುಗಿಯರ ಇರಬೇಕದು. ಎಂದು ಅದನ್ನು ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಡ್ರಮ್ಮ, ತೀರಿಸ್ಕೊಂಡ್ಬಿಡ್ರ. ಧನರಾಜ್ ಮಾತನಾಡಿ ಧನರಾಜ್, ಯಾಕೆ ಮಾತನಾಡುವುದಾಲೆ ನಾಚಿಕೊಂಡಿದ್ದೆ ಅಥವಾ ಧೈರ್ಯ ಎದುರುಕೊಂಡು ಹೋಯಿತೆ ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ? ನೀವು ಸುತ್ತ 40 ಹಳ್ಳಿ ಜನಕ್ಕೂ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಇಂಥ ಮಾನವಂತರ ಮನೆತನದ ಅಂಗಳದಲ್ಲಿ ವಿಷದ ಒಂದು ಮುತ್ತು ಮಾಡಿದ್ದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಕಾಣಿಸುತ್ತೆ. ನಿತ್ಯ ನೀವು 10 ಜನರಿಗೆ ಹಾಲು ಹೆರೆದರೆ ನಿಮ್ಮ ವಿಷಯದ ಹುತ್ತದಲ್ಲಿ ನಾವು ವಿಷಯ ಇರೋದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಕಾಣಿಸುತ್ತೆ. ಧನರಾಜ್, ಧನರಾಜ್, ಎತ್ತರವಾಗಿ ನೀವು ಇದನ್ನು ಅರಿತುಕೊಳ್ಳಬೇಕಾಗಿತ್ತು. 10 ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಹಂದಿ ಎಂದು ಸತ್ತಿ ಬಿದ್ದಿರುವುದು ನೀವು ಮರ್ತಿದ್ದೀರ ಅಂತ ಕಾಣಿಸುತ್ತೆ. ಇದು ಇದು ಮಾನವಂತರ ಮನೆತನದ ಕತೆ ಅಲ್ಲ, ಅಲ್ಲ, ಅಲ್ಲ. ಇದು ಈ ಬಡ ರುದ್ರನ ವ್ಯಥೆ, ವ್ಯಥೆ. ರುದ್ರ, ದಯವಿಟ್ಟು ದಯವಿಟ್ಟು ಕೈ ಮುದ್ದು ಬಿಟ್ಕೊಳ್ತೇನೆ. ಮನ ನೋಯುತ್ತೆ, ಮಾತಾಡ್ಬೇಡ ರುದ್ರ, ಮಾತಾಡ್ಬೇಡ. ಮಾಧವಿ, ದಯವಿಟ್ಟು ನೀನು ಮೌನ ತಾಳಿಲ್ಲು. ರುದ್ರ ಮಾತನಾಡುವಾಗ ನೀನು ಮಧ್ಯದಲ್ಲಿ ಮಾತನಾಡಬೇಡ. ರುದ್ರ, ಮಾತನಾಡು. ರುದ್ರ, ಮಾತನಾಡು. ನೀನೇನು ಮಾತನಾಡಬೇಕಾಯ್ದೆ ಮಾತನಾಡ್ಬಿಡು. ಇದಕ್ಕೆ ನನ್ನ ಅಭ್ಯಂತರ ಏನಿಲ್ಲ. ಯಾಕಂದರೆ ಮನನೊಂದು ಮಾತನಾಡೋರ ಮುಂದೆ ನಾವು ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡ ನೋವು ಎತ್ತ ಕರುಳಿಗೆ ಗೊತ್ತಾಗ್ತಿದ್ದ ಹೊರತು ನಿಂತು ನೋಡುವವರಿಗೆ ಅದು ತಿಳಿಲಾರದು. ರುದ್ರ, ತಿಳಿಲಾರದು. ರುದ್ರ, ಏ ರುದ್ರ, ಇವತ್ತು ನಿನ್ನ ಮಗಳು ಸತ್ಯದ ರುದ್ರ, ನನ್ನ ಮಗಳು ಸತ್ಯದಾಳೆ ರುದ್ರ. ಮದುವೆ ನಿಂತಿದ್ದು
ನಿನ್ನ ಮಗಳ ಮದುವೆಯಲ್ಲೋ ನನ್ನ ನನ್ನ ಮಗಳ ಮದುವೆ ರುದ್ರ. ನನ್ನ ಹೆತ್ತ ಮಗ ಮಹಾಂತೇಶ ಮಾಡಿದ ತಪ್ಪಿಗೆ ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದದೆಷ್ಟೇ ದೊಡ್ಡವರಿದ್ದರು ಅವರು ಸಣ್ಣವರ ಆಗಲೇಬೇಕು. ರುದ್ರ, ಈಗ ನೀನು ನಮಗೆ ಬರೇ ಮಾತಿನ ಪೆಟ್ಟಿಂದ ಹೊಡೆದಷ್ಟು ಸಾಲದು. ನಿನ್ನ ಕಾಲಲ್ಲಿರುವ ಕೆರುವಿನಿಂದ ಹೊಡೆದ ಸಾಧನ ನಾನು ಒಪ್ಪಿಕೊಳ್ತೇನೆ. ಯಾಕಂದರೆ ತಪ್ಪು ಮಾಡುವ ಮಕ್ಕಳನ್ನು ಹಡೆದಿದ್ದು ಎದ್ದವರ ಕರ್ಮ. ಕರ್ಮ ಕಳೆದುಕೊಳ್ಳಬೇಕಾಯ್ತು ಎದ್ದವರ ಧರ್ಮ. ರುದ್ರ, ಧರ್ಮ. ರುದ್ರ, ಈಗ ನೀನು ಮಾತನಾಡೋದ್ರಲ್ಲಿ ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಷ್ಟೇ, ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರಲಾರವು. ಅದಕ್ಕಾಗಿ ನಿನ್ನ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಬೇಕಾ ದಣಿ? ಮರೆತು ಬಿಡು ಅಂತ ಹೇಳಲು ಹುಚ್ಚ ನಾನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಹಾಂತೇಶ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಡು. ರುದ್ರ, ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನೇ ಶಿಕ್ಷೆ ಕೊಡದೆ ಹೋದರೆ ಆ ಶಿವನು ಸಹ ನನ್ನನ್ನು ಮೆಚ್ಚಲಾರ. ರುದ್ರ, ನಿನ್ನತ್ರ ನಾನೊಂದು ಅದನ್ನ ಮಾತ್ರ ನೀನು ಇಲ್ಲ ಅಂತ ಮಾತ್ರ ಹೇಳಬೇಡ ರುದ್ರ, ಹೇಳಬೇಡ. ದಡ್ಡರ, ನನ್ನ ಹತ್ರ ಏನಿದೆ ಅಂತ ಕೇಳ್ತೀರಿ ನೀವು? ಹೆಂಡತನೂ ಇಲ್ಲ, ಈಗ ಮಗಳು ಇಲ್ಲ. ಈ ಬಡವನ ಹತ್ರ ಇನ್ನು ಏನಿದೆ ಅಂತ ಕೇಳ್ತಿರ್ದಾನಿ? ಏನಿದೆ ಅಂತ ಕೇಳ್ತೀರಾ? ಕೇಳಿ ಕೇಳಿ ಹೇಳಿ. ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನೀನು ನನಗೆ ಮಾತು ಕೊಡು. ಸುತ್ತ 40 ಹಳ್ಳಿ ಜನರ ಮನೆತನದಲ್ಲಿ ನಮ್ಮ ಮನೆತನ ನೀತಿವಂತರ ಮನೆತನ. ಇಂಥ ಮನೆತನ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡ್ತಾನೆ ಎಂದು ಮಂದಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ನಾವು ಜೀವಂತವಾಗಿದ್ದರೂ ಸತ್ತಂತೆ.
ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಿರೋದಣಿ? ರುದ್ರ, ಯಾವ ಕಾಲಕ್ಕೂ ಯಾರ ಮುಂದೆ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆಯಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಾಕಬೇಕು. ಮದುವೆಗೆ ಬಂದ ಜನರಿಗೆ ಹೇಳಿಕೊಡಿಸುವ ಜವಾಬ್ದಾರಿ ನಿನ್ನದು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನ ಮಾನ ಹೋಗಬಾರದು ರುದ್ರ, ನನ್ನ ಮನೆತನ ಮಾನ ಹೋಗಬಾರದು. ನನ್ನ ಮನೆತನ ಮಾನ ಉಳಿಸಿಕೊಡು ಅಂತ ನಾನು ನಿನ್ನ ಹತ್ರ ಕೈ ಮುಗಿದು ಬೇಡಿಕೊಟ್ಟೆನ ರುದ್ರ, ಕೈ ಮುಗಿದು ಬೇಡಿಕೊಟ್ಟೆನೆ. ಇಷ್ಟಕ್ಕೂ ನಿನಗೆ ಕರುಣೆ ಬರದೆ ಹೋದರೆ ನಿನ್ನ ಕಾಲು ಹಿಡ್ಕೊತಿರೋ ಹತ್ರ, ನಿನ್ನ ಕಾಲ ಹಿಡ್ಕೋತ ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದ್ರೆ ನೀವು ಹೇಳು ಮಾತು ಹೇಗಿದಂದ್ರೆ, ಲೇ ರುದ್ರ ರುದ್ರ ಅಳು ಅಳು, ಆದ್ರೆ ಕಣ್ಣೀರು ಬರದಂತೆ ಅಳು ಎಂದು ಹೇಳಿದಾಗುತ್ತದೆ ಈ ನಿಮ್ಮ ಮಾತು. ಶಿಕ್ಷೆ ಕೊಡ್ಬೇಡ. ನೋಡು, ನೀನು ಅದೇ ಮನೆಯಲ್ಲೇ ಬೆಳೆದಿದ್ದೀಯ. ಆ ಮನೆಯ ಪರಿಸರ ಹೇಗೆ ಅಂತ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕೊನೆಯದಾಗಿ ಒಂದೇ ಒಂದ್ಸಲ ಕೈ ಮುಗಿದು ಬೇಡಿಕೊಳ್ತೀನಿ, ಇದೊಂದು ಭಾರ ಹೊರು ಅಂತ ರುದ್ರ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಮಾಧವಿ, ರುದ್ರ ನಮ್ಮ ಮನೆತನ ಮೇಲೆ ಇಟ್ಟ ಅಭಿಮಾನ ನಿನ್ನ ಮಗ ಇಡಲಿಲ್ಲ ನೋಡು. ಮೊದಲು ಆ ಅಭಿಮಾನ ನೀನು ಗೊತ್ತು ಮಾಡಿಕೋ. ರುದ್ರ, ನಿನ್ನ ನಿನ್ನ ಮಗ ಸಂಸಾರಕ್ಕೆ ವ್ಯವಸ್ಥೆ ನೀನು ಮಾಡು. ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೀನಿ. ಇಲ್ಲ ಧನರಾಜ್, ನಿನ್ನ ಮನೆಯ ಅನ್ನ ಉಂಡೆ ಋಣಕ್ಕಾಗಿ ನಿನ್ನ ಮಾತನ್ನು ನಡೆಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನಿನ್ನ ಮಗನಿಗೆ ನೀನು ಶಿಕ್ಷೆ ಕೊಡದೆ ಹೋದ್ರೆ ಈ ಧನರಾಜದಡಿ ಮಾನವಂತರ ಮನೆತನ ಹುಟ್ಟಿದವಳು. ಸ್ವಲ್ಪ ಕಾದು ನೋಡು, ಸ್ವಲ್ಪ ಕಾದು ನೋಡು. ದಯವಿಟ್ಟು ದಯವಿಟ್ಟು ನೀವಿಬ್ಬರಿಗೆ ಕೈ ಮುಗಿ ಬೇಡಿಕೊಳ್ಳುತ್ತೇನೆ. ಮನಸ್ಸಲ್ಲಿ ಮಗನ ಬಗ್ಗೆ ಕೆಟ್ಟ ವಿಚಾರ ಮಾಡಬೇಡಿ. ಬೇಕಾದ್ರೆ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡ್ಕೋಣ. ಅವನಿಗೋಸ್ಕರ ಆಸ್ತಿ ಹಣ ಎಲ್ಲವೂ ಹೋಗ್ಲಿ. ಬೇಡವಾದ್ರೆ ಅವನನ್ನ ಊರ್ ಬಿಟ್ಟು ಕಳಿಸೋಣ. ದಯವಿಟ್ಟು ದಯವಿಟ್ಟು ನೀವಿಬ್ಬರಿಗೂ ತಮ್ಮಯ್ಯ ಅಂತ ಬೇಡ್ಕೊತೀನಿ. ಮನಸ್ಸಲ್ಲಿ ವಿಚಾರ ಕೆಟ್ಟ ಮಾಧವಿ, ಇದು ನಿನಗೆ ತಿಳಿಲಾರ್ದು. ಮೊದಲು ಮುಂದೆ ನಡೆ, ಮುಂದೆ ನಡೆ.
ಮಗಳೇ, ಹೇ ದೇವಾ, ಹೇ ದೇವಾ, ನನ್ನ ನಿಜ ಎಂಥ ದುರತ್ತ ಕೀಡೆ ಮಾಡಿದೆ ತಂದೆ, ಎಂಥ ದುರತ್ತ ಕೀಡೆ ಮಾಡಿದೆ. ಎತ್ತ ಕಳ್ಳನ್ನೇ ಕತ್ತರಿಸಿಕೊಂಡರು, ಅನ್ನ ಹಾಕಿದ ಋಣಕ್ಕಾಗಿ ನನ್ನನ್ನು ಬಂಧಿಸಿಬಿಟ್ಟೆ ಎಲ್ಲಪ್ಪ ತಂದೆ, ಬಂಧಿಸಿಬಿಟ್ಟೆ ಎಲ್ಲ. ಅದಕ್ಕೆ ಹೇಳಿರ್ಬೇಕಂತ ಕಾಣಿಸುತ್ತೆ, ಎತ್ತ ಕರಳಿಗಿಂತ ಅನ್ನದ ಋಣ ಭಾರ ಅಂತ ಹೇಳಿದ್ರು ಹಿರಿಯರು. ಆ ಮಾತು ಸುಳ್ಳಲ್ಲ, ಸತ್ಯ. ಅಮ್ಮ, ಅಮ್ಮ, ಮಗಳೇ ಅಂಬಿಕಾ, ಇಂಥ ನಾದ ದೃಶ್ಯ ತಂದೆಯನ್ನು ಯಾರೂ ಕಾಣೋದು ಬೇಡಮ್ಮ. ನನ್ನ ಕ್ಷಮಿಸ್ಬಿಡಮ್ಮ.
ಮಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಗೆ ಈ ಮನೆತನದ ಮಾನ ಮರದಿ ಕುಸಿದು ಮಸಣವಾಗುವ ಪ್ರಸಂಗ ಬಂದಿತ್ತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ಈ ಮನೆತನದ ಮಾನವನ್ನು ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರಿಬಾರದು ಮಾದೇವಿ. ಮಗನೆಂಬ ಮಮಕಾರದ ಹುಚ್ಚುತನದ ಆವೇಶದಲ್ಲಿ ಕಿಚ್ಚಿನಲ್ಲಿ ಬಿದ್ದು ನಿನ್ನೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಬಾರದು ಮಾದೇವಿ. ಅದಕ್ಕಾಗಿ ನ್ಯಾಯದ ನಡಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ನನ್ನ ಮನದಲ್ಲಿ. ಸ್ವಾಮಿ, ಮಗ ಮಾಡಿದ ತಪ್ಪಿಗಾಗಿ ಅಧಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಾಧವಿ, ನಾನು ಕೇಳುವ ಮಾತಿಗೆ ಮರು ಉತ್ತರಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬೇಡ. ಕೇಳಿ, ಅಧಾವ ಮಾತು ನಿಮ್ಮದು. ಕೇಳಿ ಸ್ವಾಮಿ. ನಾನು ನಿನಗೆ ಏನಾಗಬೇಕು? ನನಗೆ ತಾಯಿ ಕಟ್ಟಿದ ಗಂಡ ನನ್ನ ಆರಾಧ್ಯ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತ್ಯ, ಅದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ. ಹೌದಲ್ಲವೇ? ಹೌದು. ಒಂದು ವೇಳೆ ನೀನು ನನ್ನ ಆಜ್ಞೆಯನ್ನು ನೀನು ತಿರಸ್ಕರಿಸಿದರೆ? ಅಂತವಳು ಸತ್ಯ ಅಲ್ಲ, ಪತಿದ್ರೋಹಿ. ಸತಿಗೆ ಅಂತವಳು ಸತಿ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಯೋಗ್ಯಳು ಅಲ್ಲ. ಸರಿ, ಹಾಗಾದರೆ ಈಗ ನಾನೊಂದು ಮಾತು ಕೇಳ್ತೇನೆ ಮಾದೇವಿ, ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ನೋಡಿ, ಮಾತು ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ನಿಮ್ಮ ಮಾತಿನ ಮರ್ಮವನ್ನು ಅರಿತುಕೊಳ್ಳೋದು ಒಳ್ಳೆಯದಲ್ಲವೇ? ಹೇಳಿ ಸ್ವಾಮಿ, ನಿಮ್ಮ ಅಂತರಂಗದಲ್ಲಿ ಅಡಗಿರುವ ಮಾತನ್ನು ಬಹಿರಂಗಪಡಿಸಿ. ಹೇಗೆ? ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವ ಧರ್ಮ ಅಂತ ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ. ಅಂದಾಗ ನನ್ನ ಮಾತಿನ ಅಂತರಂಗವು ತಿಳಿದುಕೊಳ್ಳಲು ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡೂ ಇಲ್ಲ, ಅಷ್ಟೇ ಹೇಳು. ಆಯ್ತು ಸ್ವಾಮಿ, ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ನೀವು ಕಟ್ಟರೋ ಈ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ ಅಂತ. ಹೇಳಿ, ಅದಾವ ಮಾತು ಹೇಳಿ ಸ್ವಾಮಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿಗೆ ಕುಡಿಯಲೆಂದು ಈ ಹಾಲು ಇವತ್ತು ನನಗೆ ತಂದಿರುವೆ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದಿರುವ ಈ ಹಾಲು ನಿನ್ನ ಕೈಯಾರ ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾಂತೇಶ ಕುಡಿಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ಈ ವಿಷವನ್ನು ಹಾಕಿ ಕುಡಿಸಿಕೊಂಡು ಬಿಡು. ಏನ್ ಹೇಳ್ತಾ ಇದ್ದೀರಾ ನೀವು? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೇಳ್ತೀನಿ ಮಗನಿಗೆ, ನಾನು ವಿಷ ಆತ್ಮಕ್ಕೆ ಇಲ್ಲ ಇಲ್ಲ ಇಲ್ಲ. ಅಮೃತ ಉಳಿಸಿದ ಈ ಹಸ್ತದಿಂದ ನಾನು ವಿಷ ಹಾಕಿಕೊಳ್ಳಬೇಕೆ ನನ್ನ ಕಣ್ಣಲ್ಲಿ. ಗೊತ್ತು ಕಣೆ, ಗೊತ್ತು.
ನೀನು 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಳಿಸಿದರಿಂದ ಎತ್ತ ಕರುಳಿನ ಸಂಕಟ ನನಗ ಗೊತ್ತೇ ಕಡೆ ಗೊತ್ತು. ಆದರೆ ಏನು ಮಾಡೋದು? ವಿಧಿ ಹುಲಾಸದ ದುರಂತದಲ್ಲಿ ಎತ್ತ ಮಗನನ್ನೇ ಬಲಿ ತೆಗೆದುಕೊಳ್ಳಬೇಕಂತ ಕರ್ಮ ಎತ್ತವರ ಹಣೆಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾಧವಿ, ಸಾಧ್ಯವಿಲ್ಲ. ಮಾಧವಿ, ಮಗನ ಮಮಕಾರವನ್ನು ಮನದಲ್ಲಿ ಸುಟ್ಟಾಕು. ಈ ಮನೆತನದ ಮಾನವನ್ನು ಉಳಿಸಲು ಮುಂದಾಗು ಮಾಧವಿ, ಮುಂದಾಗು. ಏಕೆಂದರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು. ಇದು ನಿಜವಾಗಿ ಮಾನವಂತರ ಮನೆತನ, ನೀತಿವಂತರ ಮನೆತನ. ಇಂಥ ಮನೆತನದ ಹುಟ್ಟಿದ ಮಗ ನೀನು ಕೊಲೆ ಮಾಡಲೇಬೇಕು ಮಾಧವಿ, ಕೊಲೆ ಮಾಡಲೇಬೇಕು. ಸ್ವಾಮಿ, ಮಗನ ಪ್ರಾಣ ಹೋಗ್ತಾ ಇದೆ ಅಂತ ನಾನು ದುಃಖ ಪಡ್ತಾ ಇಲ್ಲ ಕಣ್ರಿ. ಮಗ ಮತ್ತು ಮಾಂಗಲ್ಯ ಎರಡು ನನ್ನ ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಯಾವುದನ್ನು ಸ್ವೀಕರಿಸಲಿ, ಯಾವುದನ್ನು ತಿರಸ್ಕರಿಸಲಿ. ಅಂದ್ರೆ ಹೆತ್ತ ಮಗನಿಗೆ ವಿಷ ಹಾಕುವಂತ ತಾಯಂದಿರು ಈ ಜಗತ್ತಿನಲ್ಲಿ ಉಂಟೆ ಸ್ವಾಮಿ, ಉಂಟೆ. ಯಾಕಿಲ್ಲ ಮಾಧವಿ? ಪುರಾಣ ಪುಣ್ಯಕಥೆಗಳಲ್ಲಿ ಸಾಕಷ್ಟು ಉಂಟು. ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶ್ರೀರಾಮನ ಆಜ್ಞೆಗೆ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿಕೊಡಲವೇ? ಬಾಲಚಂದ್ರನ ಹೆಂಡತಿ ಅನುಸೂಯ ದೇವಿ ಗಂಡನ ಆಜ್ಞೆಗೆ ತಾ ಎತ್ತ ಮಗನನ್ನೇ ಕೊಲೆ ಮಾಡಲಿಲ್ಲವೇ? ಅದರಂತೆ ಈ ಮನೆತನ ಮಾನವನ್ನು ಕಳೆಯಲು ಮುಂದಾದ ನೀ ಎತ್ತ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾಧವಿ. ಮಾಧವಿ, ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣವಾದರೂ ಮಾನಬೇಕು ಎಂದು. ಎಲ್ಲೇ ಸಿಹಳಿಗಿ ಮಹಾಕವಿಗಳು ಒಂದು ವಾಣಿ ನುಡಿದಿದ್ದಾರೆ. ಮರೆದಿರು ಮಾಧವಿ ನಿನ್ನ ಮನದಲ್ಲಿ. ನೋಡು ಮಾಧವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈಗ ಒಂದೇ ಒಂದು ಮಾತು ಹೇಳಿ. ಯಾವ ಮಾತು ಹೇಳಿ ಸ್ವಾಮಿ? ನಿನಗೆ ಮಗ ಬೇಕೋ ಇಲ್ಲ ಈ ನಿನ್ನ ಕೊರಳಿರುವ ಮಾಂಗಲ್ಯ ಬೇಕು? ಯಾವುದು ಬೇಕು ಹೇಳು ಮಾಧವಿ, ಯಾವುದು ಬೇಕು ಹೇಳು? ಸ್ವಾಮಿ, ಈ ರೀತಿ ನೀವು ಕೇಳಿದ್ರೆ ನಾನೇನಂತ ಉತ್ತರಿಸಲಿ? ಮಗ ಮತ್ತು ಮಾಂಗಲ್ಯ ನನ್ನ ಕಣ್ಣುಗಳಿದ್ದಾಗೆ ಸ್ವಾಮಿ, ನನ್ನ ಕಣ್ಣುಗಳಿದ್ದಾಗೆ. ಯಾವುದನ್ನು ಬೇಡ ಅಂತ ಹೇಳಬೇಕು, ಯಾವುದನ್ನು ಬೇಕು ಅಂತ ಹೇಳಬೇಕು ಸ್ವಾಮಿ, ಹೇಳಿ. ಆದ್ರೆ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳುವುದು ಒಂದೇ ಒಂದು ಮಾತು ಸ್ವಾಮಿ, ಒಂದೇ ಒಂದು ಮಾತು. ಯಾವುದು? ಮಗ ಹೋದ್ರು ಮಾಂಗಲ್ಯ ಬೇಕು. ನಿಜವಾದ ಮಾತನ್ನೇ ಮಾತನಾಡಿದೀಯ, ಹೆಣ್ಣಿನ ಸ್ಥಾನದಲ್ಲಿ. ಈಗ ಈಗ ಮಾಂತೇಶ ಬರುವ ಸಮಯ. ಎತ್ತ ತಾಯಿಯ ಹಾಲು ಕುಡಿಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರ್ತದೆ ಮಾದೇವಿ, ತುಂಬಿಕೊಂಡಿರ್ತದೆ. ನೀ ಕೊಡುವ ಹಾಲಿನಲ್ಲಿ ಈ ವಿಷವನ್ನು ಹಾಕಿ ಕುಡಿಸಿ ಕೊಂದು ಬಿಡು ನಿನ್ನ ಮಗನನ್ನು.
ಹೊತ್ತು ಮುಳುಗೋದೊಳಗಾಗಿ ನೀ ಎತ್ತ ಮಗನನ್ನು ನೀನು ಕೊಲೆ ಮಾಡಿದ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಧ್ಯನ ಮಾಧವಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೇನೆ. ಒಂದು ವೇಳೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ಹಾಡಾಗಿದೆ ಮಾಧವಿ, ನಿನಗೆ ನನ್ನ ಹಾಡಾಗಿದೆ. ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕು, ನಿರ್ಧಾರ ನಿನಗೆ ಬಿಟ್ಟಿತ್ತು, ನಿರ್ಧಾರ ನಿನಗೆ ಬಿಟ್ಟಿತ್ತು. ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮಹಾಂತೇಶ ಮನೆಯಲ್ಲಿರಬಾರದು, ಅವರ ಹೆಣ ಇರಬೇಕು. ಇಲ್ಲದಿದ್ದರೆ ನಿನ್ನ ಕೊರಳಿರುವ ಮಾಂಗಲ್ಯ ಅದು ನಿನ್ನದಲ್ಲ, ನಿನ್ನದಲ್ಲ. ನಿರ್ಧಾರ ನಿನಗೆ ಬಿಟ್ಟಿದ್ದು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ನನ್ನ ವಿಧಿ ಲಿಖಿತವನ್ನು ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ಈ ನನ್ನ ವಿಧಿ ಹಣೆ ಬರಹವನ್ನು. ಅದಕ್ಕಾಗಿ ಪಲ್ಲವರು ಹೇಳಿದ್ದಾರೆ, ಬ್ರಾಹ್ಮಣ ಬರಹವನ್ನು ಪಲ್ಲವರು ಯಾರು ಅಂತ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನು ಹತ್ತುಗಳ ನೆರಳು ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆದರೆ ಇವತ್ತು ಅದೇ ಮಾಂಸವನ್ನು ತಿನ್ನಲು ನನ್ನನ್ನು ಹುಲಿಯನ್ನಾಗಿ ನಿಲ್ಲಿಸಿದೆ. ಬ್ರಹ್ಮ, ನನಗೂ ಚೆನ್ನಾಗಿ ಗೊತ್ತು ಈ ಮಾಂಸವು ತುಂಬಾ ವಿಷ ಅಂತ, ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ತಿನ್ನದೆ ಹೋದ್ರೆ ನರಕಕ್ಕೆ ದಾರಿತ ಕಟ್ಟಪ್ಪನೆ ಬೇರೆ ಹಾಕಿಸಿದೆ. ಅದಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೇನೆ ಅಂತ ನನ್ನನ್ನು ಈ ಭರತ ಭೂಮಿಗೆ ಜಾರಿಸಿದೆ. ಈ ಪಾಪದ ಕೆಲಸವನ್ನು ಮಾಡಿ ಪುಣ್ಯದ ಕಿರೀಟ ನಾನು ಕಟ್ಕೋಬೇಕು ಅಂತ ನನ್ನನ್ನು ಈ ಭೂಮಿ ಮೇಲೆ ಜಾರಿಸಿದೆಯ. ನಾನು ಭೂಮಿಗೆ ಬರಲೇಬಾರ್ದು ಇಚ್ಛೆ ನಿನಗಿದ್ದಿದ್ರೆ ನನ್ನನ್ನು ಯಾಕೋ ಈ ಭೂಮಿಗೆ ಜಾರಿಸಿದೆ. ದೇವರಿಗೆಲ್ಲ ಕೈ ಮುಗಿದು ಹೆಣ್ಣಾದ್ರೂ ಕೊಡು, ಗಂಡಾದ್ರೂ ಕೊಡು, ಹೆಣ್ಣು ತಲೆಗೆ ಒಂದು ಮಗು ಕೊಡು ಅಂತ ನಿನ್ನಲ್ಲಿ ನಾನು ಕೇಳ್ಕೊಂಡೆ. ಆದ್ರೆ ಇಂಥ ಕಟಕ ಮಗನನ್ನು ನೀನು ಕೊಡ್ತೀಯ ಅಂತ ನನಗೆ ಕನಸಿನಲ್ಲೂ ಭಾವಿಸಲಿಲ್ಲ ದೇವ. ಬಾರೋ, ಒಂದೇ ಒಂದ್ಸಲ ಭೂಮಿ ಮೇಲೆ ಬಂದು ನಿಂತು ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತು ನೋಡು, ಹೆಣ್ಣಿನ ಸ್ಥಿತಿ ನಿನಗೆ ಅರ್ಥವಾಗುತ್ತೆ. 9 ತಿಂಗಳು ಹೆತ್ತು ಹೊತ್ತು ಲಾಲಿ ಹಾಡಿದ ಮಗನಿಗೆ ಹೆತ್ತ ತಾಯಿಯಿಂದ ವಿಷ ಹಾಕ್ಬೇಕಾದ್ರೆ ಹೆತ್ತ ಕಾಲಿಗೆ ಅದು ಎಷ್ಟು ಸಂಕಟವಾಗುತ್ತೆ ಅಂತ ನಿನ್ನಂತ ಕಟುಕನಿಗೆ ಹೇಗೋ ಗೊತ್ತಾಗ್ಬೇಕು. ಬೇಡ ದೇವ, ಬೇಡ. ಯಾವ ಹೆಣ್ಣಿಗೂ ಇಂಥ ಶಿಕ್ಷೆ ಕೊಡಬೇಡ. ಶಾಂತವಾಗು,
ನೀನು ಕಲ್ಲಬೇಕು. ಕಟ್ಟಿಕೊಂಡವನು ಉಳಿಬೇಕಾದ್ರೆ ಮಗಲು ಅಳೆಯಲೇಬೇಕು, ಅಳೆಯಲೇಬೇಕು. ಸಂಬಂಧ ನಿನಗ್ಯಾರು ಸಮ ದೇವ, ಪತಿ ಆದಿನಂತೆ ಹಾಲಲ್ಲಿ ವಿಷ ಹಾಕಿದ್ದೇನೆ. ಪ್ರತಿನಿತ್ಯ ನಾನು ನಿನ್ನನ್ನು ಪೂಜಿಸೋದೇ ಸತ್ಯವಾಗಿದ್ರೆ ಈ ವಿಷದ ಹಾಲು ಅಮೃತವಾಗಬೇಕು, ಈ ವಿಷದ ಹಾಲು ಅಮೃತವಾಗಬೇಕು ಅಂದಾಗಲೇ ಈ ಭೂಮಿ ಮೇಲೆ ನೀ ಇರೋದು ಸತ್ಯ ಅಂತ ತಿಳ್ಕೊತೀನಿ ದೇವ, ಸತ್ಯ ಅಂತ ತಿಳ್ಕೊತೀನಿ. ಏನಪ್ಪ ಮಗ ಮನೆಗೆ ಬರೋದ್ರ ಒಡೆ ಅಂಗೈಯಲ್ಲಿ ಹಾಲೆಳೆದುಕೊಂಡು ನಿಂತಿರುವೆ. ಈ ನಿನ್ನ ಮಗನ ಮೇಲೆ ಎಷ್ಟೊಂದು ಪ್ರೀತಿ, ವಾತ್ಸಲ್ಯ, ಕರುಣೆ ತಾಯಿ. ಅಮ್ಮ, ನಿನ್ನಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದರೆ ಪ್ರತಿಯೊಬ್ಬರು 7 ಜನ್ಮದ ಪುಣ್ಯ ಮಾಡಿರಬೇಕಮ್ಮ. 7 ಜನ್ಮದ ಪುಣ್ಯ ಮಾಡಿರಬೇಕು ಅಮ್ಮ. ನಾನು ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಿಂದ ನೋಡಿದ್ದೇನಮ್ಮ, ಆದರೆ ನಿನ್ನಂಥ ತಾಯಿಯ ಕರಳಿನ ಪ್ರೀತಿ ಎಲ್ಲೂ ಕಂಡಿಲ್ಲಮ್ಮ ನಾನು. ಹೌದು ಮಗ ಮಾತೇಶ, ನನ್ನಂಥ ತಾಯಿಯನ್ನು ಈ ಜಗತ್ತಿನಲ್ಲಿ ನೀನು ಎಲ್ಲೂ ಕಂಡಿರಕ್ಕಿಲ್ಲಪ್ಪ. ಹೆತ್ತ ಮಗನಿಗೋಸ್ಕರ ಪ್ರೀತಿಯಿಂದ ಕೈಯಲ್ಲಿ ಹಾಲು ಹಿಡ್ಕೊಂಡು ನಿಂತಿರೋ ತಾಯಿನ ಈ ಜಗತ್ತಿನಲ್ಲಿ ನೀನೆಲ್ಲೂ ಕಾಣಲು ಸಾಧ್ಯವಿಲ್ಲ. ಮಾತೇಶ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವೋ ಅಥವಾ ನಿನ್ನಂಥ ಮಗನನ್ನು ಹೆತ್ತಿದ್ದು ನನ್ನ ಪುಣ್ಯವೋ ಆ ಭಗವಂತನಿಗೆ ಗೊತ್ತು. ಇಲ್ಲಿ ಹಾತೋಪ್ಪ. ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೂ ಇಲ್ಲೋ, ನಿನಗೆ ಹಾಲು ಕೊಡಿಸೋ ಸಂತೋಷಕ್ಕೆ ಸುಮ್ಮನೆ ಹಾಗೆ ಕಣ್ಣಲ್ಲಿ ನೀರು ಬಂತು. ತೆಗೆದುಕೊ, ಹಾಲು ತಗೋ. ಅಮ್ಮ, ಹಾಲು ಕುಡಿಸುವ ಸಂತೋಷಕ್ಕೆ ಯಾರಾದರೂ ಕಣ್ಣೀರು ಹಾಕ್ತಾರಮ್ಮ? ಕಣ್ಣೀರು ಹಾಕ್ತಾರ? ಅಮ್ಮ, ನೀ ಕಣ್ಣೀರು ಹಾಕ್ಬಾರ್ದಮ್ಮ. ಆಯ್ತಪ್ಪ, ಸರಿ, ಅಳೋದಿಲ್ಲ, ತೆಗೆದುಕೊ, ಈ ಹಾಲು ಕುಡಿ. ಅಮ್ಮ, ಇಂದು ನನ್ನ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ನೀವು ನನ್ನ ಹುಟ್ಟಿದ ಹಬ್ಬದ ದಿನದಂದು ಸುತ್ತ 40 ಅಡಿಗೆ ದಾನ ಧರ್ಮ ಮಾಡುತ್ತಿದ್ದೀರಿ. ಅದು ಯಾಕೋ ಏನೋ ಈ ವರ್ಷ ಯಾವುದೋ ಗಳಿಗೆಯಲ್ಲಿ ಮರೆತಿರುವಿರಿ ಅನಿಸುತ್ತದೆ ಅಮ್ಮ. ಅದಕ್ಕೆ ನನಗೆ ಬೇಜಾರೇನಿಲ್ಲಮ್ಮ, ನನಗೆ ಬೇಜಾರಿಲ್ಲ ಅಮ್ಮ. ಹುಟ್ಟಿದ ದಿನದಂದು ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನನ್ನದೊಂದು ಮಾತಿದೆ ಅಮ್ಮ, ನನ್ನದೊಂದು ಮಾತಿದೆ. ಆ ಮಾತಿಗೆ ನೀನು ಉತ್ತರ ಕೊಡೋದಾದರೆ ಹಾಲು ಕುಡಿತೇಮ್ಮ, ಇಲ್ಲಂದ್ರೆ ನಾನು ಆ ಕೂಡ ಇಲ್ಲಿ ತಾಮ ಹಾಲು. ಮಾತೇಶ, ಹೇಳಪ್ಪ, ಆ ದವ ಮಾತು ಅಂತ ನನಗೆ ಗೊತ್ತಾಗಬೇಕು ತಾನೇ? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟಿದ ಹಬ್ಬದ ದಿನದಂದು
ನಾನು ಜೀವನದಲ್ಲಿ ಮಾಡಬಾರದ ತಪ್ಪನ್ನು ಮಾಡಿರುವುದನ್ನು ನಿನ್ನ ಮುಂದೆ ಹೇಳಲು ನಿರ್ದೇಶಿಸಿಕೊಂಡು ಬಂದಿದ್ದೇನಮ್ಮ. ಯಾಕಂದ್ರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲಿಯೇ ಅಭಿಷೇಕ ಮಾಡಿ ತನ್ನ ಕರುಳನ್ನೇ ತನ್ನ ಮಕ್ಕಳಿಗೆ ಆಹಾರವನ್ನಾಗಿಸಿ ದೇವರೆಂದು ಪೂಜಿಸುತ್ತಾರಮ್ಮ, ದೇವರೆಂದು ಪೂಜಿಸುತ್ತಾರೆ. ಅಂತ ತಾಯಿಯಾದ ನಿನ್ನ ಮುಂದೆ ನಾನು ಮಾಡಿರುವ ತಪ್ಪನ್ನು ಹೇಳಿದರೆ ಕ್ಷಮಿಸುತ್ತಾಳೆ ಎಂಬ ನಂಬಿಕೆಮ್ಮ, ಕ್ಷಮಿಸುತ್ತಾಳೆ ಎಂಬ ನಂಬಿಕೆ. ಅಮ್ಮ, ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೂ ಎತ್ತ ತಾಯಿ ಕ್ಷಮಿಸುತ್ತಾಳೆ ಎಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳ್ತಾ ಇದಮ್ಮ, ಕೂಗಿ ಕೂಗಿ ಹೇಳ್ತಾ ಇದೆ. ಅಮ್ಮ, ನೀನು ನಾನು ಮಾಡಿರುವ ತಪ್ಪನ್ನು ಕ್ಷಮಿಸ್ತೀಯ ಅಂತ ಅನ್ಕೊಂಡಿದ್ದೀನಮ್ಮ. ಅಮ್ಮ, ಒಂದೇ ಒಂದು ಸಲ ನಾನು ಮಾಡಿರುವ ತಪ್ಪನ್ನು ನೀನು ಕ್ಷಮಿಸ್ತೇನೆ ಅಂತ ಹೇಳಿ ನನಗೆ ಮಾತು ಕೊಡಮ್ಮ. ಮಂತೇಶ, ನೀ ಯಾವ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾದ್ರೆ ತಾನೇ ನಾನೆಲ್ಲ ಕ್ಷಮಿಸೋದು. ಅಮ್ಮ, ಅಮ್ಮ, ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಎತ್ತ ಕಂದನಾಗಿ ಮಾಡಬಾರದ ತಪ್ಪನ್ನು ಮಾಡಿದನಮ್ಮ, ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ. ಅದೇನಂದ್ರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣು ಮಗಳ ಜೀವನ ಒಳ ಬಾಳು ಹಾಳು ಮಾಡಿದ್ದೇನಮ್ಮ, ನಾನು ಹಾಳು ಮಾಡಿದ್ದೇನೆ. ಅಮ್ಮ, ಅಮ್ಮ, ನಾನು ಮಾಡಿದ ಆ ತಪ್ಪಿಗಾಗಿ ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಳಮ್ಮ, ಆತ್ಮಹತ್ಯೆ ಮಾಡಿಕೊಂಡಳು. ಅಮ್ಮ, ಅಮ್ಮ, ಈ ವಿಷಯ ಈ ವಿಷಯ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ ಅಮ್ಮ. ನಾನು ಇದು ನಿನ್ನ ಮುಂದೆ ಹೇಳ್ತಾ ಇದ್ದೀನಮ್ಮ. ಈ ವಿಷಯ ನಿನ್ನ ಮುಂದೆ ಗೊತ್ತ, ಇದು ಯಾರಿಗೂ ಗೊತ್ತಿಲ್ಲಮ್ಮ, ಇದು ಯಾರಿಗೂ ಗೊತ್ತಿಲ್ಲ. ಅಮ್ಮ, ಯಾಕಮ್ಮ ನಗ್ತಾ ಇದೀಯಾ? ಮಂತೇಶ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿತ್ತಂತೆ ಕಣ್ಣು. ಅಂದ್ರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತೆ ಅಮ್ಮ? ಇಲ್ಲಪ್ಪ, ಈಗ ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು. ಹೌದೇ ಅಮ್ಮ? ಹೌದಪ್ಪ. ಅಮ್ಮ, ನಿನ್ ಪಾದ ಮುಟ್ಟಿ ಹೇಳ್ತಾ ಇದ್ದೀನಮ್ಮ, ನಿನ್ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ. ನಾನು ಕಟ್ಟಿಕೊಳ್ಳುವ ಹೆಣ್ಣನ್ನು ಬಿಟ್ಟರೆ ಉಳಿದಂತ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ, ತಂಗಿ, ತಾಯಿ ಎಂದು ಭಾವಿಸುತ್ತೇನೆಮ್ಮ, ತಾಯಿ ಎಂದು ಭಾವಿಸುತ್ತೇನೆ. ಇನ್ಮುಂದೆ ನಾನು ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡೋದಿಲ್ಲಮ್ಮ, ಕಣ್ಣೆತ್ತಿ ನೋಡೋದಿಲ್ಲ. ಅಮ್ಮ, ಅಮ್ಮ, ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಅಮ್ಮ, ಮಗನೇ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನೀನು ಇನ್ನು ಮುಂದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ
ಬಾಳು ಅಂತೇಳಿ ನಿನ್ನ ಹಸ್ತಕದಿಂದ ನನ್ನ ಮಸ್ತಕದ ಮೇಲೆ ಕೈ ಇಟ್ಟು ಹೇಳಮ್ಮ, ನಾನು ಕ್ಷಮಿಸಿದಿನಂತೆ ಹೇಳಮ್ಮ. ಅಮ್ಮ ಕ್ಷಮಿಸಿದ ಒಂದ್ಸಲ ಮಾತು ಕೊಡಮ್ಮ, ಒಂದ್ಸಲ ಮಾತು ಕೊಡು. ಮಗು ಮಾಂತೇಶ, ಆ ದೈವ ದೂರಾದ್ರೂ ಕೂಡ ಆ ವಿಧಿ ಬಂದರೂ ನಿನ್ನನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಈಗ ನಾನು ನಿನಗೆ ಏನಂತ ಮಾತುಕೊಳ್ಳಿ, ಏನಂತ ಉಳಿಸ್ಕೊಳ್ಳಿ? ಮಾಂತೇಶ, ದೊಡ್ಡವರು ಹೇಳ್ತಾರೆ ಮಕ್ಕಳಕ್ಕಿಂತ ತಾಯಿ ದೊಡ್ಡವಳು ಅಂತ. ಮೊದಲು ತಾಯಿ ಆಸೆ ನೆರವೇರಲಿ, ಆಮೇಲೆ ನಿನಗೆ ನಾನು ಕ್ಷಮಿಸಿ ಆಶೀರ್ವಾದ ಮಾಡ್ತೀನಿ. ಮೊದಲು ಹಾಲು ಕುಡಿಯಪ್ಪ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿಯೂ ಕಂದ. ಹಾಗಾದರೆ ಮೊದಲು ತಾಯಿಯ ಮಾತು ಗೆಲ್ಲಲಿ, ತೆಗೆದುಕೊಂಡು ಬರಮ್ಮ ಹಾಲನ್ನ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲ್ಲಿ ಅರಸು ಹಸುತರ ತಿಳಿಸ್ಕೊಳಪ್ಪ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ವಿಷ್ಣು ಶಿವಾಯತೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಅಮ್ಮ, ಈಗಲಾದರೂ ಸಂತೋಷವೇನಮ್ಮ? ಅಮ್ಮ, ಈಗಲಾದರೂ ಕ್ಷಮಿಸಿದ್ದೇನೆ ಅಂತ ಹೇಳಮ್ಮ. ಮಗು ಮಾತೇಶ, ನಾನು ನಿನಗೆ ಏನಂತ ಆಶೀರ್ವಾದ ಮಾಡ್ಲು? ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆಯನ್ನೇ ನಾನು ಕಳ್ಕೊಂಡಿದ್ದೇನೆ ಕಣೋ. ನಾನು ನಿನ್ನ ಪಾಲಿನ ತಾಯಿಯಾಗಿ ನಿಂತಿಲ್ಲೋ, ನಿನ್ನ ಪಾಲಿನ ಯಮಳಾಗಿ ನಿಂತಿದ್ದೆ. ಏನ್ ಹೇಳ್ತಾ ಇದೀಯಮ್ಮ? ಹೌದು ಕಂದ, ಈಗ ನೀನು ಕುಡಿದಿರೋ ಹಾಲು ಅಮೃತದ ಹಾಲಲ್ಲೋ, ಅದು ವಿಷದ ಹಾಲು ಕಣೋ. ಹೌದು ಕಂದ, ನೀನು ಮಾಡಿರೋ ತಪ್ಪು ಈಗಾಗಲೇ ನಿನ್ನ ಅಪ್ಪನಿಗೆ ಗೊತ್ತಾಗಿತ್ತು. ಅದಕ್ಕಾಗಿ ಆಜ್ಞೆ ಮಾಡಿ ಹೋಗಿದ್ದಾನೆ ನಿನ್ನಪ್ಪ. ಅಮ್ಮ, ಅಮ್ಮ, ನಾನಿದು ನಂಬಲ್ಲಮ್ಮ. ಈ ಅಪ್ಪಾಜಿ ಏನಂದ ಆಜ್ಞೆ ಮಾಡಿದ್ರಮ್ಮ? ಏನಂದ ಬಾರದೆಂದು ಆಜ್ಞೆ ಮಾಡಿದ. ನಾನಿದು ನಂಬಲ್ಲವ, ನಾನು ನಂಬಲ್ಲವ. ಅಪ್ಪಾಜಿ ಹಂಗೆ ಹೇಳಿರಲ್ಲವ. ಅಮ್ಮ, ಅಪ್ಪಾಜಿ ಹಂಗೆ ಮಾತೇಶ, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವ. ದಯವಿಟ್ಟು ನಿನ್ನ ತಾಯಿನ ಕ್ಷಮಿಸು. ಹೆತ್ತವಳ ಹಾಲು ವಿಷವಾಯ್ತು ಕಣೋ.
ತಾಯಿ ಕೈಯಿಂದ ವಿಷ ಕುಡಿದು ಸಾಯುವ ಹಣೆ ಬರ ನನಗೆ ಬರದಿದ್ರೆ ನಿನ್ನ ಯಾಕೆ ನಾನು ಒಡೆ ಮಾಡಲಪ್ಪ, ನಿನ್ನ ಯಾಕೆ ನಾನು ಒಡೆ ಮಾಡಲೆ? ನ್ಯಾಯಕ್ಕಾಗಿ ಎತ್ತ ಕನ್ನನನ್ನೇ ಬಲಿ ತೆಗೆದುಕೊಂಡ ನಿಮ್ಮಂತ ತಾಯಿ ತಂದೆ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಲೆಂದು ಭಗವಂತ ನನ್ನನ್ನು ಬೇಡಿಕೊಳ್ತೇಮ್ಮ, ಭಗವಂತ ಬೇಡ್ಕೊಳ್ಳ. ನಾ ಮಾಡಿದ ತಪ್ಪಿಗಾಗಿ ಅದು ದೇವರ ಸರಿಯಾದ ಶಿಕ್ಷೆ ಕೊಡ್ಬೇಡ, ಸರಿಯಾದ ಶಿಕ್ಷೆ ಕೊಡ್ಬೇಡ. ಅಮ್ಮ ನನಗೆ ಅದು ನನಗೆ ಕರಿತಿದ್ದಮ್ಮ, ಬರ್ತೀರ ಬರ್ತೀರ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಮಾಧವಿ ದಿಂದ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರೋ ಮಾಧವಿ, ಅರ್ಥ ಮಾಡಿಕೊಂಡಿರೋ. ಇಂದು
ಮಗನ ಮರಣ ಹೊಂದಿಲ್ಲ ಮಾಧವಿ, ಮಗನ ಹೋಗಿಲ್ಲ. ಈ ಮನೆ ನಂದ ದೀಪ ಹಾರಿ ಹೋಯ್ತು ಮಾಧವಿ, ಮನೆ ನಂದ ದೀಪ. ಮಗನ ಮರಣಕ್ಕೆ ಈ ಮನೆತನದ ಮಾನವೇ ಕಾರಣ ಮಾಧವಿ, ಮನೆತನದ ಮಾನವೇ ಕಾರಣ. ಹೇಗೆ ಮಾಧವಿ, ನಾನು ಇಷ್ಟೊಂದು ಮಾತನಾಡುವಾಗ ನೀನು ಮೌನ ತಾಳಿಂತಿರುವಲ್ಲೇ? ಬಾ ಬಾ ಮಾಧವಿ. ನೋಡಿ, ಕಣ್ತುಂಬ ನೋಡಿ ಸ್ವಾಮಿ, ಮಗನ ಮರಣವನ್ನು ನೋಡಿ ಸಂತೋಷ ಪಡಿ ಸ್ವಾಮಿ, ಸಂತೋಷ ಪಡಿ. ಮಾಧವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ನಮ್ಮ ಮನೆ ಸೇರ್ತಾರೆ. ಅದಕ್ಕೆ ಬೇಗ ಶವ ಸಂಸ್ಕಾರ ನಡೆದು ಹೋಗಲಿ. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಇಲ್ಲೇ ಇರು ಮಾದೇವಿ, ಇಲ್ಲೇ ಇರು. ನೋಡಿ, ಇವತ್ತು ನಾನು ಬಿಟ್ಟು ನೀವು ಎಲ್ಲಿ ಹೋಗಬಾರ್ದು ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ. ಇವತ್ತೊಂದಿನ ನನ್ನ ಜೊತೆಗಿರ್ತೀರಾ ನೀವು? ನೋಡಿ, ಯಾಕೋ ಇವತ್ತು ನಿಮ್ಮ ಕಾಲಿಗೆ ನಮಸ್ಕರಿಸಬೇಕು ಅಂತ ಆಸೆ ಆಗ್ತಾ ಇದೆ. ಕೊನೆಯದಾಗಿ ಕಾಲು ಜೋಡಿಸ್ಕೊಂಡು ನಿಂತ್ಕೊಂಡು ನಿಮ್ಮ ಸದ್ಯಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತೀರಾ? ಯಾಕ ಮಾಧವಿ, ಇವತ್ತು ಯಾಕೋ ಮನ ಬಂದಂತೆ ಮಾತನಾಡ್ತಿರಲ್ಲ? ಯಾಕೆ? ನಾವು ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಅಪರಾಧವೆನಿಸಿದರೆ ನನಗೊಂದು ಆಜ್ಞೆ ಮಾಡು ಮಾಧವಿ. ನಿನ್ನ ಕಣ್ಣದಲ್ಲೇ ವಿಶ್ವಾಸ ಸೇವಿಸಿ ನಾನು ಮರಣ ಹೊಂದುತ್ತೇನೆ ಮಾಧವಿ, ಮರಣ ಹೊಂದುತ್ತೇನೆ. ಬಿಡ್ತು ಅನ್ಸಲ್ಲ. ನೋಡಿ, ನಿಮ್ಮಂಥ ಗುಣವಂತ ನೀತಿವಂತ ಗಂಡ ಸಿಕ್ಕಿದ್ದು ನಾನು 7 ಜನ್ಮದ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಮನೆತನದ ಮಾನಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡುವಂತ ಮಹಾಪುರುಷರು ನೀವು. ಹೆತ್ತ ಮಗನಿಗೆ ವಿಷ ಮುನ್ನ ಹೆತ್ತ ಕಳೆಗದೆ ಎಷ್ಟು ಸಂಕಟವಾಯಿತು ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು? ನಮ್ಮ ಮನೆತನದಲ್ಲಿ ಇಂಥ ಘಟನೆ ನಡಿಬಾರ್ದಾಗಿತ್ತು, ಆದರೂ ನಡೆದು ಹೋಯ್ತು. ಅದಕ್ಕಾಗಿ ನೀವು ವ್ಯಥೆ ಪಟ್ಕೋಬಾರ್ದಂತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕುವ ಮುನ್ನ ಅದರ ಅರ್ಧ ವಿಷ ನಾನೇ ಕೊಡ್ತೀನಿ. ಈ ಜನ್ಮದಲ್ಲಿ ನಿಮಗೆ ತಕ್ಕ ಹೆಂಡತಿಯಾಗಿ ನಾ ಬರಲಿಲ್ಲ. ಒಳ್ಳೆ ಮಗನನ್ನು ಹೆತ್ತು ಕೊಡಲಿಲ್ಲ. ಅದಕ್ಕಾಗಿ ನೀವು ವ್ಯಥೆ ಪಟ್ಕೋಬೇಡಿ. ಮತ್ತೆ ಒಂದು ಜನ್ಮ ಅಂತಿದ್ರೆ ನಿಮ್ಮ ಹೆಂಡತಿಯಾಗಿ ಹುಟ್ಟಿ ಬಂದು 10 ಮಕ್ಕಳನ್ನು
ಸಾಹೇಬ ಕರೆದತ್ತವಯ್ಯೋ ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ ಕರೆದತ್ತವಯ್ಯೋ ಮಂಕುತಿಮ್ಮ. ಜೀವ ಜ್ಯೋತಿಯೇ ನನ್ನ ಒಟ್ಟಿಯಾಗಿ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಟ್ಟಿಯಾಗಿ ಮಾಧವಿ, ನೀನು ಮಡಿದೆಯಲ್ಲೇ ಮಹಾದೇವತೆ ನೀನು, ಮಹಾದೇವತೆ ನೀನು. ಗಂಡನ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ನೀನು, ಮಹಾಸತಿ ನೀನು. ಇರುವವರೆಗೆ ಹೆಣ್ಣಿನ ಜನ್ಮ ತಳೆವವರೆಗೆ ಹೆಣ್ಣಿನ ಮಮತೆ ಮರೆದವರೆಗೆ ಅಸತೋ ಸತ್ಯಮಯ ಸಮಸೋಮ ಜ್ಯೋತಿರ್ಗಮಯ. ದಂಡರ ಯಾಕ್ರಿ ಅಪ್ಪಾರ ನೀವ 4 ಮಂದಿ ಬುದ್ಧಿ ಹೇಳೋರು ಹಿಂಗೆ ಚಿಂತೆ ಮಾಡ್ಕೊಂಡು ಕುಂತ್ರೆ ಹೆಂಗ್ರಿ ಅಪ್ಪಾರ? ಯಾಪಾರ ನನ್ನ ಮಗಳು ಹುಟ್ಟಿ ನಿಮ್ಮ ವಂಶನ ಹಾಳು ಮಾಡ್ಬಿಟ್ರಿ ಅಪ್ಪಾರ. ಹುಟ್ಟುಬಾರ ಐತ್ರಪ್ಪಾರ, ನನ್ನ ಮಗಳು ಹುಟ್ಟುಬಾರಾಗಿತ್ರಪ್ಪಾರ. ರುದ್ರ, ಯಾರ ಜನ್ಮಕ್ಕೆ ಯಾರು ಸಾವು ಕಾರಣವಲ್ಲೋ, ಮಗಳ ಪ್ರಾಣವನ್ನು ಕಳೆದುಕೊಂಡರೂ ಈ ಮನೆತನ ಮಾನವನ್ನು ಉಳಿಸಿರುವೆ. ಇದೊಂದೇ ಕಾರಣಕ್ಕೆ ತೆಗೆದುಕೋ ಇದನ್ನು. ಇದೇನ್ರಿ ದೊಡ್ಡರ, ಇದೇನು ಮಾಡ್ತಾ ಇದ್ದೀರಿ ನೀವು? ಇದರಲ್ಲಿ
ನನ್ನ ಮನೆ ಆಸ್ತಿ ಅಂತಸ್ತು ಚಿನ್ನ ಸಂಪತ್ತು ಎಲ್ಲ ನಿನ್ನ ಹೆಸರಲ್ಲೇ ಮಾಡಿದ್ದೇನೆ. ಇನ್ನು ಮುಂದೆ ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ಈ ಮನೆಯ ನ್ಯಾಯ ನೀತಿ ಧರ್ಮ ಎಲ್ಲವೂ ನಿನಗೆ ಒಪ್ತಾ ಇದ್ದೇನೆ. ಆದರೆ ಒಂದು ಮಾತು, ಯಾವುದ ಕಾರಣಕ್ಕೂ ಈ ಮನೆತನದ ಮಾನ ಕಳೆದುಕೊಳ್ಳಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು. ರುದ್ರ, ಹೋಗು, ಊರಿನ ಎಲ್ಲ ಜನರನ್ನು ಕರ್ಕೊಂಬ. ಅವ್ರ ಸಮ್ಮುಖದಲ್ಲೇ ನೀನೇ ಈ ಮನೆಯ ಮಗ ಅಂತ ನಾನು ಅವ್ರಿಗೆ ತಿಳಿಸ್ತೀನಿ. ನಾನು ಯಾವುದಾದ್ರು ಕಾಶಿ ಅಥವಾ ಕಲ್ಯಾಣ ಯಾತ್ರೆಗೆ ಹೋಗಿ ಬರ್ತೀನಿ. ಅಪರ, ಇದಕ್ಕೆಲ್ಲ ನಾನು ಸೂಕ್ತ ವ್ಯಕ್ತಿ ಅಂತ ನಿಮ್ಗೆ ಅನಿಸ್ತದೇನ್ರಪ್ಪ? ಬ್ಯಾಡ್ರಪ್ಪ, ನನಗೆ ಯಾವುದೂ ಬೇಡ. ರುದ್ರ, ಈ ಮನೆತನದ ಮಾನವನ್ನು ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡಿರುವೆ. ಹುಂಡ ಋಣ ಮುಟ್ಟಿಸಿದ ಋಣವಂತ ನೀನೊಬ್ಬನೇ. ಇದೊಂದೇ ಕಾರಣಕ್ಕೆ ತೆಗೆದುಕೋ ಇದನ್ನು. ಹೋಗು, ಊರಿನ ಎಲ್ಲ ಜನರು ಕರ್ಕೊಂಬ, ಹೋಗು. ಅವ್ರ ಮುಂದೆ ನೀನೇ ಈ ಮನೆಯ ಮಗ ಅಂತ ನಾನು ಅವ್ರಿಗೆ ತಿಳಿಸ್ತೀನಿ. ಏ ದೇವ, ಏನಿದು ನನ್ನ ಬಾಳಿನಲ್ಲಿ ಚದುರಂಗದಾಟ? ನನ್ನ ಬದುಕೆಂಬ ಸಂತೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನು ಯಾವ ಪಾಪ ಮಾಡಿರುವನು ಎಂದು ಈ ರೀತಿ ನನ್ನ ಬದುಕು ಸೃಷ್ಟಿಸಿರುವೆ. ನ್ಯಾಯ ನೀತಿ ಧರ್ಮ ಈ ಕಲಿಯುಗದಲ್ಲಿ ನನ್ನ ವೈರಿಗಳನ್ನಾಗಿಯೇ ಮಾಡಿರುವೆ. ನ್ಯಾಯವಂತರಿಗೆ ಇಲ್ಲಿ ನೆಲೆ ಇಲ್ಲವೇ? ನೀತಿವಂತರಿಗೆ ನಿಲ್ಲಲು ಇಲ್ಲಿ ಅವಕಾಶವಿಲ್ಲವೇ? ಪುಣ್ಯವಂತರಿಗೆ ಧರ್ಮದ ಕೆಲಸ ಮಾಡಲು ನಿನಗೆ ಕರುಣೆ ಇಲ್ಲವೇ? ಏಕೆ ದೇವ ಈ ರೀತಿ ನರಮಾನವರನ್ನು ಸೂತ್ರದ ಗೊಂಬೆಗಳಂತೆ ಆಟವಾಡಿಸುತ್ತಿರುವೆ? ಇದು ಜಗತ್ತಿನಲ್ಲಿ ನೀನು ಸತ್ಯವಂತರಿಗೆ ನೀನು ಮಾಡುವ ಸತ್ವ ಪರೀಕ್ಷೆ ಅಥವಾ ಶಿಕ್ಷೆ? ಹೇಳು ದೇವ, ಹೇಳು. ಇಲ್ಲ ಇಲ್ಲ, ಕಲ್ಲಾಗಿ ಕುಳಿತಿರುವ ಕಳ್ಳ ನೀನು. ಎಲ್ಲ ಬಲ್ಲವನಾಗಿ ಏನೋ ಗೊತ್ತಿಲ್ಲದಂತೆ ನಮ್ಮನ್ನೇ ಹೊಣೆ ಮಾಡುವ ನೀಚನೇನು, ನೀಚನೇನು. ಇದು ನಮ್ಮ ದೈವ ದುರತೆ, ಇದು ನಮ್ಮ ದೈವ ದುರತೆ. ದೇವಿ, ಮಹಾದೇಶ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ, ಕ್ಷಮಿಸಬೇಡಿ. ಅವನಾಡಿಸಿದಂತೆ ಆಡಲೇಬೇಕಯ್ಯ, ಹಾಲಿನಂತ ಬಾಳಿನಲ್ಲಿ ವಿಷವೇ ಆ ವಿಧಿಯ ಕೈವಾಡಕ್ಕೆ ಬದಲಾಯಿತೆ. ಹಾಲಿನಂತ ಬಾಳಿನಲ್ಲಿ ವಿಷವೇ ಆ ವಿಧಿಯ ಕೈವಾಡಕ್ಕೆ ಬದಲಾಯಿತೆ. ದಣರ ಊರು ಮಂದಿ ಎಲ್ಲ
ಜಯ ಜಯ ಗುರು